ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಶ್ರೀ ಗುರುಭ್ಯೋ ನಮಃ. ನಾನು ಗೀತಾ ಮಿರ್ಜಿ. ಇಂದು ಗುರುವಿನ ಮಹತ್ವದ ಬಗ್ಗೆ 2 ಮಾತುಗಳನ್ನು ಹೇಳುತ್ತಿದ್ದೇನೆ. ಸರ್ವರಿಗೂ ಗುರುಪೂರ್ಣಿಮಾ ಪರ್ವಕಾಲದ ಶುಭಾಶಯಗಳೊಂದಿಗೆ ಶುಭೋದಯ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿ ವರ್ಷ ಆಷಾಢ ಶುಕ್ಲ ಪೂರ್ಣಿಮಾ ದಿನವನ್ನು ಜಗದಗಲ ಎಲ್ಲ ಯತಿವರ್ಯರು ಶಿಷ್ಯವೃಂದವು ಭಕ್ತಿಯಿಂದ ಆಚರಿಸುವ ವೈಭವದ ಹಬ್ಬವಾಗಿದೆ. ಇದಕ್ಕೆ ಗುರುಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಶ್ರೀ ವೇದವ್ಯಾಸರೂಪಿ ಪರಮಾತ್ಮನು ಪರಾಶರ ಪುತ್ರರಾಗಿ ಜನಿಸಿದ ಪವಿತ್ರ ದಿನವಾಗಿದೆ. ವೇದಗಳನ್ನು ವಿಂಗಡಿಸಿ ಸರಳ ಭಾಷೆಯಲ್ಲಿ ಮಾನವರು ಅರಿತು ನಡೆಯಲು ಮಾಡಿದಂಥ ಮಹಾನುಭಾವರು. ಕಲಿಯುಗದ ಜನರನ್ನು ಈ ಭವಸಂಸಾರವೆಂಬ ಸಾಗರವನ್ನು ದಾಟಿಸಲು ತೋರಿಸಿದ ಗುರುವಾಗಿದ್ದಾರೆ. ಭರತ ಪುಣ್ಯ ಭೂಮಿಯಲ್ಲಿ ಸನಾತನ ಧರ್ಮದ ಛತ್ರವು ಗುರುವಿಗೆ ಬಹುದೊಡ್ಡ ಸ್ಥಾನ ಕೊಟ್ಟಿದೆ. ಗುರು ಎಂದರೆ ದ್ವಿತೀಯ ಬ್ರಹ್ಮ ಎಂದು ಕರೆಯುತ್ತಾರೆ. ಹರಿದಾಸ ಸಾಹಿತ್ಯದಲ್ಲಿಯೂ ಕೂಡ ಅನೇಕ ದಾಸರು ಗುರುವಿನ ಮಹಿಮೆಯ ಬಗ್ಗೆ ಸುಂದರವಾಗಿ ತಮ್ಮ ಪದ್ಯಗಳಲ್ಲಿ ಚಿತ್ರಿಸಿದ್ದಾರೆ. ಅದರಲ್ಲಿ ಶ್ರೀ ಪುರಂದಾಸರು ಹೇಳಿದ ಪದ್ಯದಲ್ಲಿ ಗುರುವಿನ ಗುಲಾಮನಾದರೆ ದೊರೆಯುವುದಣ್ಣ ಮುಕುತಿ ಎಂದು ಹೇಳಿದ್ದಾರೆ. ಗುರು ಎಂಬ ಶಬ್ದದಲ್ಲಿ ಗು ಎಂದರೆ ಅಜ್ಞಾನ, ರು ಎಂದರೆ ಸುಜ್ಞಾನ. ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಸುಜ್ಞಾನವೆಂಬ ಬೆಳಕನ್ನು ತೋರಿಸಿ ತಿಳಿಸಿಕೊಡುವವನೇ ಗುರು ಆಗಿದ್ದಾನೆ. ಇದರ ಬಗ್ಗೆ ಸ್ಕಂದ ಪುರಾಣದಲ್ಲಿ ಗುರುಗೀತಾ ಕೃತಿಯಲ್ಲಿ ಗುರು ಶಿಷ್ಯರ ಸಂಬಂಧ ಕರ್ತವ್ಯಗಳನ್ನು ಮನಮುಟ್ಟುವಂತೆ ತಿಳಿಸಿದ್ದಾರೆ. ಎಂದೂ ಗುರುವಿನ ಆಜ್ಞೆ ಮೀರಬಾರದು, ಗುರುನಿಂದೆ ಮಾಡಬಾರದು. ಗುರುನಿಂದೆ ಮಹಾಪಾಪ. ಗುರು ಕೋಪವಾದರೆ ಹರಿ ನಮ್ಮನ್ನು ಕಾಯಲಾರನು. ಗುರುವಿನ ಕರುಣೆಯಿಂದಲೇ ಹರಿಯ ಅನುಗ್ರಹವಾಗುವುದು. ನಿತ್ಯ ಗುರುಸ್ಮರಣೆ ಮಾಡಿ ನಮ್ಮ ದಿನದ ಕಾರ್ಯಗಳನ್ನು ಪ್ರಾರಂಭಿಸಬೇಕು. ಗುರು ನಮ್ಮ ಹಿಂದೆ ಇದ್ದರೆ ಮಾತ್ರ ಸದ್ಗತಿ, ಇಲ್ಲದಿದ್ದರೆ ಅಧೋಗತಿ. ಗುರುವಿನಂತೆ ಸಮಾನ ಸ್ಥಾನಪಾನ ಪಡೆದವರು ಮೊದಲು ತಾಯಿ. ಮುದ್ದೆಯಂತಿರುವ ಮಗುವನ್ನು ಬೆಳೆಸಿ ಸಂಸ್ಕಾರದಿಂದ ನಡೆನುಡಿಗಳನ್ನು ಕಲಿಸಿದ ಮೊದಲು ಗುರು. ಇನ್ನು ಜೀವನಕ್ಕೆ ಪಾಠ ಕಲಿಸಿ ಪ್ರಜೆಯನ್ನಾಗಿ ಮಾಡಿ ಸಮಾಜದಲ್ಲಿ ವ್ಯಕ್ತಿತ್ವ ಬೆಳೆಸಲು ಸಹಾಯ ಮಾಡುವವನು ತಂದೆ ಗುರು. ಲೌಕಿಕ ವೃತ್ತಿಗಾಗಿ ಶಿಕ್ಷಣ ಕಲಿಸಿದ ಶಿಕ್ಷಕರು ಗುರುಗಳು ಹಾಗೂ ಕುಲಗುರುಗಳು. ಅದು ಮತ್ತು ಆಧ್ಯಾತ್ಮಿಕ ಚಿಂತನೆಯ ಸಂದೇಶ ಹೇಳಿ ಭವರೋಗಕ್ಕೆ ದಿವ್ಯ ಔಷಧ ನೀಡಿ ಮೋಕ್ಷ ಮಾರ್ಗ ತೀರಿಸುವ ಆಧ್ಯಾತ್ಮಿಕ ಗುರುಗಳಾಗಲಿ ಹಿರಿಯ ಚೇತನರು ಇವರೆಲ್ಲರೂ ಗುರುವಿನ ಸ್ಥಾನವನ್ನೇ ಪಡೆದಿರುವರು. ಒಬ್ಬೊಬ್ಬ ಗುರುಗಳಲ್ಲಿ ಒಂದೊಂದು ರೀತಿಯ ವಿಷಯವನ್ನು ಕಲಿತುಕೊಂಡು ವ್ಯಕ್ತಿತ್ವ ಬೆಳೆಸಿಕೊಳ್ಳಬೇಕಾಗುವುದು. ಆದ್ದರಿಂದಲೇ ಗುರು ಜೀವನದ ಅವಿಭಾಜ್ಯ ಅಂಗ ಎಂದು ಹೇಳಬಹುದು. ಬದುಕಿನಲ್ಲಿ ಸಾಧನೆ ಮಾಡಿ ಸಾರ್ಥಕ ಜೀವನ ಪಡೆಯಲು ಎಲ್ಲ ಗುರುಗಳ ಹಿತೋಪದೇಶ ಅನುಗ್ರಹ ನಮಗೆ ಬೇಕೇ ಬೇಕು. ಮಾನವ ಜನ್ಮ ಬರುವುದೇ ಅಪರೂಪ. ಬಂದಾಗ ಹಾನಿ ಮಾಡಿಕೊಳ್ಳದೆ ಗುರುಗಳ ನೆರಳಿನಲ್ಲಿ ಬದುಕಿ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಅವರನ್ನು ನಿತ್ಯ ಸ್ಮರಿಸಿ ಕೃತಜ್ಞತೆಯನ್ನು ನಾವು ಮಾಡೋಣ. ಗುರುವೃಂದಕ್ಕೆ ಜಯವಾಗಲಿ. ಗುರುವೃಂದಕ್ಕೆ ನಮೋ ನಮೋ. ಕನ್ನಡಾಂಬೆಗೆ ಜಯವಾಗಲಿ. ಭಾರತಾಂಬೆಗೆ ಜಯವಾಗಲಿ. ಗುರುಪೂರ್ಣಿಮಾ ನಿತ್ಯ ಉತ್ಸವವಾಗಲಿ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.